ಮತ್ತೊಂದು ಕಡೆ DKಶಿ ಅವರು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗುವಂಥದ್ದು ಇವೆಲ್ಲ ನಡೀತಾ ಇದೆ. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಕಾಲ ಸನ್ನಿಹಿತ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗಿರ್ತಾರೆ, ಯಾರು ಹೊಸಬ್ರು ಬರ್ತಾರೆಗಿಂತ ಹೆಚ್ಚಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಇದು ವಾಸ್ತವಿಕ ಸತ್ಯ. ಯಾರೇ ಮುಖ್ಯಮಂತ್ರಿ ಬದಲಾವಣೆ ಆಗ್ತಕ್ಕಂಥದ್ದು 100% ಸತ್ಯ. ಅದನ್ನ ಯಾರೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರೇ ಮುಖ್ಯಮಂತ್ರಿ ಆದರೂ ಸಹ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಆರ್ಥಿಕ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಹೋಗ್ತಾ ಇದೆ. ರಾಜ್ಯ ಇವತ್ತು ಇವರ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಅವಿವೇಕತನದಿಂದ ಹಣಕಾಸಿನ ಪರಿಸ್ಥಿತಿ ಇವತ್ತು ದುಸ್ಥಿತಿಗೆ ಬಂದು ತಲುಪಿದೆ. ಸರ್ಕಾರಿ ನೌಕರರುಗಳು ಸಂಬಳವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಯಾರೇ ಬಂದರೂ ಸಹ ಈ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಸಹ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಕೈಯನ್ನು ಅವರೇ ಕಟ್ಟಾಕೊಂಡಿದ್ದಾರೆ. ಈಗ ನಾ ಕೊಡೆ ನಾ ಬಿಡೆ ಅನ್ನುವಂಥ ಗಲಾಟೆಯಲ್ಲಿ ಅಲ್ಲಿದ್ದರೆ CM ಆಗಲ್ಲ, ನೀವು DK ಶಿವಕುಮಾರ್ ಅವರೇ ಈ ಕಡೆ ಬನ್ನಿ ಅಂತಕ್ಕಂಥ ಒಂದು ಆಹ್ವಾನ ವಿಧಾನಸಭೆಯಲ್ಲಿ ನಾನು ರಾಜ್ಯದ ಅಧ್ಯಕ್ಷರಾಗಿ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಗೆ ಅಂಥ ಪರಿಸ್ಥಿತಿ ಬಂದಿಲ್ಲ, ಬರೋದೂ ಇಲ್ಲ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇನ್ನೂ 2.25 ವರ್ಷ ಈ ಕಾಂಗ್ರೆಸ್ ಪಕ್ಷನ ಅಧಿಕಾರದಲ್ಲಿರಲಿ. ನಮಗೇನು ಆತುರ ಇಲ್ಲ. ಜನರು ಆಶೀರ್ವಾದ ಮಾಡೇ ಮಾಡ್ತಾರೆ. ನಮಗೆ ಆಶೀರ್ವಾದ ಮಾಡಿದಾಗ ನಾವು ಒಳ್ಳೆ ಆಡಳಿತನ ಕೊಡ್ತೇವೆ. ಆದರೆ ಮುಂದಿನ 2.25 ವರ್ಷ ಇವರೇ ಸರ್ಕಾರನ ಮುಂದುವರಿಲಿ, ನಮ್ದೇನೋ ಅಭ್ಯಂತರ ಇಲ್ಲ ಅದ್ರ ಬಗ್ಗೆ. ಥ್ಯಾಂಕ್ ಯು. ಏನು ಬಾಗಲಕೋಟೆ ಕೇಂದ್ರ ಆಯ್ತಲ್ಲ, ನಾನು ಸವಾಲಾಗ್ತೇನೆ ತಮ್ಮ ಮುಖೇನ. ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಬಂದು ಬಾಗಲಕೋಟೆ ಕೂತರು ಸಹ ಎಷ್ಟೇ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರು, ಎಷ್ಟೇ ಹಣದ ಬಳಕೆ ಮಾಡಿಕೊಂಡ್ರು ಕೂಡ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಸವಾಲಾಗ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ. ಅಭ್ಯರ್ಥಿಗಳು ಯಾವಾಗ ಅಂತಿಮ ಯಾವಾಗ ನೀವು ಘೋಷಣೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೇನೆ. ದಾವಣಗೆರೆ ದಕ್ಷಿಣ ಇರ್ಬೋದು, ಬಾಗಲಕೋಟೆ 2 ಕ್ಷೇತ್ರಗಳನ್ನು ಗೆಲ್ಲೋ ನಿಟ್ಟಿನಲ್ಲಿ ಯಾವ ರೀತಿ ನಾವು ಕಾರ್ಯಪ್ರವೃತ್ತರಾಗಬೇಕಾಗ್ತದೆ ಅದರ ಬಗ್ಗೆ ಚಾಲನೆ ಈಗಾಗಲೇ ಕೊಟ್ಟಿದ್ದೇವೆ. ಒಂದು ಸಂಘಟಿತ ಹೋರಾಟದೊಂದಿಗೆ ಭಾರತೀಯ ಜನತಾ ಪಾರ್ಟಿ 2 ಕ್ಷೇತ್ರ ಗೆಲ್ತದೆ.